ವೆಜ್ ನಗೆಟ್ಸು ರೆಡಿಯಾಗಿದೆ. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸಾಸ್ ಜೊತೆಗೆ ವೆಜ್ ನಗೆಟ್ಸ್ ರೆಡಿಯಾಗಿದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ನಗೆಟ್ಸ್ ಮಾಡ್ತಾ ಇದ್ದೀನಿ, ವೆಜ್ ಮಸಾಲಾ ನಗೆಟ್ಸ್ ಅಂತ. ನಾನಿವತ್ತು ಡಿಮಾರ್ಟ್ಗೆ ಹೋಗಿದ್ದೆ, ನೋಡಿದೆ, ಒಂದ್ಸತಿ ಟ್ರೈ ಮಾಡೋಣ ಅಂತ ತಗೊಬಂದೆ. ಇದನ್ನು 3 ಥರ ಮಾಡ್ಬೋದು: ಡೀಪ್ ಫ್ರೈ, ಮತ್ತು ಶಾಡೋ ಫ್ರೈ, ಮತ್ತು ಏರ್ ಫ್ರೈಯಿಂಗು. ನಾನೀಗ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು. ಈಗ ಎಣ್ಣೆ ಹಾಕ್ಕೋತೀನಿ ನಾನು. ನೋಡಿ, ಒಳಗಡೆ ಈ ಥರ ಇದೆ. ನೋಡಿ, ಈ ಥರ ಇದೆ. ಎಣ್ಣೆಲಿ ಬಿಡ್ತೀನಿ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನೇ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಎಣ್ಣೆ ಬಿಸಿಯಾಗಿದೆ, ಈಗ ಹಾಕ್ಕೋತೀನಿ. ಮೀಡಿಯಮ್ ಫ್ಲೇಮಲ್ಲಿರಲಿ ಗ್ಯಾಸು. ఇది ఏమో వెజ్ మసాలా నగెట్స్ అంట. చూస్తాము అని తెస్ని. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಆಗಿದೆ, ಪ್ಲೇಟಿಗೆ ತಗೋತೀನಿ. ಸಾಸ್ ಜೊತೆಗೆ ವೆಜ್ ನಗೆಟ್ಸ್ ರೆಡಿಯಾಗಿದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ವೆಜ್ ನಗೆಟ್ಸ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.